ಹೌದು, ಹಾಗೆ ಗುಸು ಗುಸುವೆ. ಕಿವಿ ಕಿವಿ. ಹೌದಾ? ಹೌದೇ? ಹೌದು ಗುಸು ಗುಸು ಕಟ್ತಾ ಇದ್ದಾರೆ ಅಂತ ಹೇಳ್ತಿ. ಹೌದು. ನಿನಗೆ ನಾನು ಬೊಬ್ಬೆ ಹಾಕಿದ್ರು ಕೇಳುವುದಿಲ್ಲ, ಅದು ಗುಸು ಗುಸು ಅಂತ ಹೇಳಿ ಕೇಳೋಯ್ತಾನೆ ನಿನಗೆ? ನಿನಗೆ ಕಿವಿ ಹೌದಪ್ಪ. ನನಗೆ ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡಿ ಕೇಳುದಿಲ್ಲ? ಇಲ್ಲ. ಅದು ಯಾಕೆ? ಅದೇ ಯಾರಾದ್ರೂ ಪಿಸು ಪಿಸು ಪಿಸೋ ಪಿಸೋ ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಇದೊಂದು ವಿಶೇಷವೇಳಿ. ಅದು ಯಾಕಂದ್ರೆ ಹಾಗೆ ನಾನು ಹಾಗೆ ವಿಚಾರ ಮಾಡಿದೆ. ಆಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕಶವಾದ ಒಂದು ಧ್ವನಿ ಬರ್ತದೆ ಗೊತ್ತಾ? ಓ ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿ ಹೆದರ್ತಾವ. ಓ ತಮ್ಮಟ್ಟಿ ಮುಚ್ಕೊಂಡು ರಪ್ಪನ ಮುಚ್ಚಿಕೊಂಡು ಬಿಡ್ತದೆ. ಅದೇ ಯಾರಾದ್ರೂ ಪಿಸ ಪಿಸೋ ಕೊಸೋ ಕೊಸೋ ಪಿಸೋ ಪಿಸೋ ಮಾತಾಡಿದ್ರೆ ಎಂತದದು? ಇಲ್ಲಿಯೇ ಇದ್ದೀಯಾ? ಮತ್ತೆ ನಾ ಇಲ್ಲಿಗೆ ಹೋಗ್ತೇನೆ. ಏನಾದ್ರೂ ತಿರುಗಾಡಿದ್ರೆ ನೀನೇ ಬಿಟ್ರೆ ನಾ ಇಲ್ಲೇ ಇರುವುದು. ಇನ್ನೇನಾದ್ರೂ ನೀ ಕರ್ಕೊಂಡು ಹೋದ್ರೆ ಬರ್ಬೋದು ನಿನ್ ಜೊತೆ. ಹೌದೇನಿ? ಕಾ 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 ಅಂತ ಕೂಗ್ತೀಯಲ್ಲ, ನಾನು ಇಷ್ಟ ಚಂದದ ಹೆಸರು ಕೈಕ, ನಿನ್ನ ಬಾಯಲ್ಲಿ ಕಾ 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 ಆಗುದೇನೆ. ಅದು ನನ್ನ ತಪ್ಪಲ್ವೇ? ಮತ್ತೆಂತದು? ಅದು ನಿನ್ನ ಅಪ್ಪನ ತಪ್ಪು. ನನ್ನ ಅಪ್ಪನ ತಪ್ಪ? ಹೌದು. ನನ್ನ ಅಪ್ಪನ ತಪ್ಪು ಮಾಡಿ ನನಗೆ ಇಷ್ಟು ಚಂದ ಮಾಡಿ ಹೆಸರಿಟ್ಟಿದ್ದಾನಲ್ಲ ನಿಮ್ಮ ಅಪ್ಪ, ಅವನ ತಪ್ಪು. ನನ್ನ ಅಪ್ಪ ಚಂದದ ಹೆಸರು ಇಟ್ಟಿದ್ದು. ಹೌದು, ಕೈಕ. ಚಂದದ್ದೇ ನಿಂತು ಬಾಯಲ್ಲಿ ಕಾ. ನಿನ್ನದು ಚಂದವಾದ ಹೆಸರೇ. ಯಾರಾದ್ರೂ ಅವಸರವಾಗಿ ಅವನೇ ಕೈಕ ಅವಸರದಲ್ಲಿ ಓಡ್ಬರ್ತ ಇದೆಯಾ? ನಿನಗೆ ಯಾವಾಗಲೂ ಅವಸರ ಇರುವುದಿಲ್ಲ. ಇವತ್ತು ಅವಸರ ಯಾಕೆ? ಇಲ್ಲ, ನನಗೆ ನಿನ್ನನ್ನು ನೋಡಿದಾಗಲೆಲ್ಲ ಅಯ್ಯೋ ನನ್ನ ನೋಡಿದ್ರೆ ನಿನಗೆ ಅಯ್ಯೋ ಏನು ಮಾಡುವುದು? ನಿನಗೆ ಒಂದು ತಿಳಿದರೆ 9 ತಿಳಿಯೋದಿಲ್ಲವೇ? ಒಂದು ತಿಳಿದು 9 ತಿಳಿಯುವುದಿಲ್ಲ. ಹೌದು, ನಿನಗೆ 9 ತಿಳಿದವರು ಒಂದನ್ನು ಹೇಳುವುದಿಲ್ಲವಲ್ಲ. ಅದೇ ನನಗೆ ನೋವು. ಹೌದೇನೆ? ಈಗ ಸಮಯದಲ್ಲಿ ನೀನೇ ನನ್ನನ್ನು ಸಾಕಿ ಬೆಳೆಸಿದ್ದೀಯ. ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿ. ಒಂದು ತಿಳಿದ್ರೆ 9 ಗೊತ್ತಾಗುದಿಲ್ಲ ಅಂತ ಹೇಳ್ತಿ. ಯಾವ ವಿಷಯ ಹೇಳ್ತೀನಿ ಅಂತ ನಮ್ಗೆ ಅರ್ಥ ಆಗುದಿಲ್ಲ. ಅಂದ್ರೆ ನಾನೇ ಹೇಳ್ಕೊಳ್ಳೋದು ಅಂದ್ರೆ ಏನು? ನಾನು 9 ಮಾಡ್ತೇನೆ. ಕೆಲವರು ಹಾಗೆ ಒಂದನ್ನು 9 ಮಾಡಿ ಹೇಳುವುದು ಅಂತ. ಮತ್ತೆ ಹಸು ಮನಸ್ಸು. ಮುಗ್ಧ ಮನಸ್ಸು. ಮನಸ್ಸು ಓ ಹಾಗಾಗಿ ಅದರಲ್ಲಿ ಹುಡುಕು ಕೊಳಕು ಮತ್ತೊಂದು. ಹಾಗಾಗಿ ನಿನಗೆ ಏನು ಗೊತ್ತಾಗುದಿಲ್ಲ. ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ. ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಅಂತ ಕಳ್ಕೊಂಡು ಹಾಗೆ ನೀನು ಬಾಳೆ. बालिके को माने जागो चीले तो इतना बालिके को माने जागो चीले इतना बालिके को माने जागो चीले ಹೋಗಿ ಈ ವಿಷಯವನ್ನು ಅವಳಿಗೆ ಹೇಳುತ್ತೇನೆ. ಈ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ, ನೋಡುಗನಿಗೆ ಅಮ್ಮಮ್ಮೋ ಎನ್ನಿಸುತ್ತೆ. ಪಟ್ಟ ಕಟ್ಟುತ್ತಾರಂತ ಪಟ್ಟ ಪಟ್ಟ ಕಟ್ಟೋರಿಗೆ ಚಟ್ಟ ಕಟ್ಟಿಬಿಡ್ತಾರೆ.
ಹಾಳಾಗಿ ಹೋಗು. ನಾಳೆ ರಾಮನಿಗೆ ಪಟ್ಟವಂತೆ ನನಗೇನು ಚಟ್ಟಕ್ಕೆ ಹೋಗ್ತಾನೆ ಅಂತೇನು ಭಯ ಇಲ್ಲ, ಆದ್ರೆ ನನಗೆ ಇಷ್ಟ ಇಲ್ಲ. ನಾನು ಮತ್ತೆ ಇದನ್ನು ಬಿಡೋದಿಲ್ಲ. ನೋಡ್ತೆ, ನಾನು ನೋಡ್ತೇನೆ. ಅವರು ಇಟ್ಟ ಮುಹೂರ್ತಕ್ಕೆ ಬಟ್ಟ ಆಗ್ತದೋ ಏನು ನಾನ್ ನೆನೆಸಿದಂತೆ ವಿಷಯ ಆಗ್ತದೋ ಅಂತ. ಏನು ಜನವಪ್ಪ, ಸರಿ ಇಲ್ಲ ಈ ಜನ. ಏನು ಜನ? ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಿಯಪ್ಪ, ಅವ ನೋಡ್ರಿ, ಅವ ಹೊಟ್ಟೆ ಹಸುವಾಗಿದ್ರೆ ಅವನು ಮಣ್ಣು ತಿಂತಾ ಇದ್ದಾನೆ ಅಂತ. ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತಾ ಇದ್ದಾನೆ ಅಂತ. ಈಗ ನೀವಾದ್ರೂ ಹೇಳಿದ್ದೇನು? ಕೇಳಿದಳು ಮನೆಯಲ್ಲಿ ನಿಂತು ಮಂಥರ, ಕೇಳಿದನು ಮನೆಯಲ್ಲಿ ನಿಂತು ಮಂಥರ. ಮಂಥರ. ಹೇ, ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು 4 ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದದ್ದ. ನಿಮ್ಮ ಯೋಚನೆ ಹೌದು, ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅವರು. ಹೌದು ಹೌದು. ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು. ಹಾಗಾದ್ರೆ ಹೇ, ಹೇ, ನೀವೇ ಯೋಚನೆ ಮಾಡಿ. ಅಡ್ಡಿಲ್ಲ. ಮರೆಯಲ್ಲಿ ನಿಂತು ಕೇಳಿದ್ದು ನಾನ, ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದವಳು ಮನೆಯಲ್ಲಿ ಮಾತಾಡ್ತಿದ್ರು ಅವರೇ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.